ಎಲ್ರಿಗೂ ನಮಸ್ಕಾರ. ನೆರೆದಿರುವಂತಹ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಗಣ್ಯರಿಗೂ ನಮಸ್ಕಾರ. ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ. ಅವ್ರನ್ನ ಮುಖತಃ ಭೇಟಿ ಆದಮೇಲೆ ಅವರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗಿದೆ. ಇನ್ನ ಕೆಲವ್ರನ್ನ ದೂರಿಂದ ನೋಡಿರ್ತೀವಿ, ಇಷ್ಟಪಟ್ಟಿರ್ತೀವಿ, ಒಂದು ತಕ್ಕ ಮಟ್ಟಿಗೆ ಅಭಿಮಾನನೂ ಇರುತ್ತೆ. ಆದರೆ ಅವ್ರನ್ನ ಭೇಟಿ ಆದಮೇಲೆ ಅವರ ನಡವಳಿಕೆ, ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ, ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. 2006 ಸೇವಂತಿ ಅಂತ ಒಂದು ಸಿನಿಮಾ, ವಿಜಯ ರಾಘವೇಂದ್ರ ಸರ್ ಹೀರೋ, ರಮ್ಯಾ ಮೇಡಮ್ ಹೀರೋಯಿನ್ ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು. ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ. ನನಗವಾಗ 10 ವರ್ಷ ವಯಸ್ಸು. ಹೋಗಿದ್ದೆ, ಒಬ್ರು ಸ್ಟಾರ್ ನಟರು ಬಂದಿದ್ರು, ನನ್ನ ಕುಟುಂಬದ ಜೊತೆ ಹೋಗಿದ್ದೆ. ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಕೇಳಿದೆ. ಹೇಗೋ ಮಾಡಿ ಕರ್ಕೊಂಡು ಹೋದ್ರು. ಅವ್ರನ್ನ ಫೋಟೋ ಅಂತ ಕೇಳಿದ್ಕೆ, ಏನ್ ಮಾಡ್ತಿದ್ಯಮ್ಮ, ಏನ್ ಇರ್ತಂತೆ, ಏನ್ ಹೋಗ್ತಿದ್ಯಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು, ನಾನು ಯಾರು ಏನು ಅಂತ ಗೊತ್ತಿಲ್ಲ, ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ರು. ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ. ಅವತ್ತು ನಾನು ಅಭಿಮಾನಿ ಆಗಿದ್ದು. ಅವತ್ತು, ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ, ಅವ್ರ ನಟನೆ, ಅವ್ರ ಹಾಡು, ಅವ್ರ ನೃತ್ಯ, ಅದೆಲ್ಲದೂ ಇಷ್ಟಪಟ್ಟಿದ್ದೆ. ಆದ್ರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ, ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು, ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ. ಅದಾದ ನಂತರ 2014-15 ನಾನು ಬ್ರಿಟನ್ ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ ನಲ್ಲಿ ನೋಡಿದೆ, ಅವರು ದುಬೈಗೆ ಹೊರಟಿದ್ರು. ನಾನು ಆ ಚಿಕ್ಕ ವಯಸ್ಸಿನ ನೆನಪು ಹೊಡೋದು. ಮತ್ತೆ ನಾನು ಹಣ ಒಂದು ಫೋಟೋ ಅಂತ ಕೇಳಿದೆ. ಒಂದೇ ನಿಮಿಷ ನಮ್ಮ ಬರ್ತೀನಿ, ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟೋದ್ರು. ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಏನು ಅಂತ, ಏನು ಐಡಿಯಾ ಇಲ್ಲ. ಅಷ್ಟು ಬಿಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು. ಅದಾದ್ಮೇಲೆ 2016 ಶಿವಲಿಂಗ ಸಿನಿಮಾ ಲಂಡನ್ ನಲ್ಲಿ ಬಿಡುಗಡೆ ಆಗಿತ್ತು. ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ರು. ಅವತ್ತು ಸುಮಾರು 100 ಜನ ಕನ್ನಡಿಗರು ಎಲ್ಲ ಸೇರಿದ್ರು. ನಾನು ಅವತ್ತು ಗಮನಿಸಿದ್ದೇನೆಂದ್ರೆ, ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ರು. ನಾನು ಅವತ್ತು ಅನ್ಕೊಂಡೆ, ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗ್ಬೇಕಿರೋರು. ಈ ತರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಟ್ ಮಾಡ್ಕೋಬೇಕಾಗಿರುವಂಥದ್ದು, ಅಳವಡಿಸ್ಕೋಬೇಕಾಗಿರುವಂಥದ್ದು. ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದು ಕೇಳಿದೀವಿ. ನಾವು ಅಣ್ಣವ್ರನ್ನ ನೋಡಿಲ್ಲ, ನಾನ್ ನೋಡಕ್ ಆಗಿಲ್ಲ, ನಮ್ಮ ಜನರೇಷನ್ ನಾವು ನೋಡಕ್ ಆಗಿಲ್ಲ. ಆದ್ರೆ ಶಿವಣ್ಣನ ನೋಡಿದಾಗ ಬಹುಶಃ ಅಣ್ಣವರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು. ಯಾಕೆಂದ್ರೆ ಬರುವಂತ ನಮ್ಮಂತ ಯುವ ನಟರಿಗೆ, ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು, ಜನರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಒಂದು ಫೋಟೋ ತೆಗೆಸ್ಕೊಳಕ್ ಬಂದವ್ರ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾರೋ ಅಭಿಮಾನಿಗಳು ಇಷ್ಟಪಡುವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು. ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ. ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು, ಎಂತ ಮನೇಲಿದ್ರು, ಏನು ಐಷಾರಾಮಿ ಜೀವನ ನಡೆಸ್ತಿದ್ರು, ಇದು ಯಾವುದು ನೆನಪಿಲ್ಲ ನಮಗೆ. ನಾವು ಅವ್ರನ್ನ ಭೇಟಿ ಆದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು. ಅದು ಒಂದೇ ಉಳಿಯೋದು ಕೂಡ. ಈ ಕಥೆನ ಮೊದಲು ಅಪ್ಪು ಸರ್ 2 ಸಲ ಕೇಳಿದ್ರು. ಅವತ್ತು ನಾನು ಶಿವಣ್ಣನ್ ಕೂಡ ಅದೇ ಹೇಳ್ತಾ ಇದ್ದೆ. ಅವತ್ತು ಕಥೆ ಕೇಳಿದಾಗ ಕೂಡ ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಇದೊಂದು ಕಲ್ಟ್ ಸಿನಿಮಾ ಇದ್ದಂಗಿದೆಯಮ್ಮ, ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಕ್ಲೈಮ್ಯಾಕ್ಸ್ ಸಿನಿಮಾದ ಕಂಠೀರವದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಶಿವಣ್ಣ ಸೆಟ್ಗೆ ಬಂದಿದ್ರು. ನಮ್ಮ ನಿರ್ದೇಶಕರಾದಂತ ಸಿಂಪಲ್ ಸುನಿ ಸರ್ ಕೇಳಿದ್ರು, ಏನೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಶಿವಣ್ಣ ಇದ್ರು ಅಂತ ಹೇಳಿ ಹೋಗಿ ಕರೆದು ಬಂದಿದ್ರು. ಶಿವಣ್ಣ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ, ಇವ್ರು ಕರೆದು ಬಂದಿದ್ದಾರೆ, ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ತಾ ಇದೀವಿ. ಅವ್ರು ಒಬ್ರಿಗೂ ಹೇಳಿದಾಗ ಜೊತೆ ಒಬ್ಬರೇ ಸಿಂಗಲ್ ಆಗಿ ಅವ್ರ ಜೊತೆ ಒಬ್ರು ಅಸಿಸ್ಟೆಂಟ್ ಕರ್ಕೊಂಡು ಹೋಗಿ ಒಂದು ಸೈಲೆಂಟ್ ಆಗಿ ಯಾವ್ದೋ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ, ಅವ್ರು ಬಂದು 5-6 ನಿಮಿಷ ಮೇಲಾಗ್ಬಿಟ್ಟಿದೆ. ಆಮೇಲೆ ಶಿವಣ್ಣ ಬಂದ್ರು ಅಂತ ಎದ್ದು ಅಂತ ಎಲ್ಲ ಹೋದ್ವಿ. ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು, ರಶಸ್ಗಳೆಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿದೆ, ಒಂದು ಅಗಳು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆದ್ದಿದೆಯೋ ಇಲ್ವೋ ಅಂತ. ಹಂಗೆ ಇಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಬಹಳ ಟೇಸ್ಟ್ಫುಲ್ ಆಗಿ ಮಾಡಿದೀರಾ ಅಂತ. ಮೊದಲನೇ ಸಿನಿಮಾ ನಟ ಅಂತ ಅನ್ನಿಸ್ತಿಲ್ಲ ಅಂತ ಅವತ್ತು ಹೇಳಿದ್ರು.
ಮತ್ತೆ ಅವ್ರಿಗೆ ಸ್ಟೋರಿಲು ಮತ್ತೆ ಬೇರೆ ಬೇರೆ ತೋರಿಸ್ದಾಗ್ಲೂ ಹೇಳಿದ್ರು, ಪಾಪ ಈಗಲೂ ಅದೇ ಹೇಳ್ತಾ ಇದ್ರು. ಬಹಳ ಖುಷಿ ಆಗುತ್ತೆ. ನಮ್ಮ ಪೀಳಿಗೆಗೆ ಯಾರನ್ನೋ ಒಬ್ರನ್ನ ನೋಡ್ಬೋದು, ನೋಡಿ ಈ ಥರ ಇರಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಮುಖ್ಯವಾಗಿ ಆಕ್ಚುಲಿ ನನ್ನ ಮಾತುದಕ್ಕೂ ಶಿವಣ್ಣ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಬಟ್ ತಮಾಷೆ ಏನು ಅಂದರೆ, ಅವರ ಹುಟ್ಟಿದ ದಿನ 12 ಜುಲೈ 1962. ನಮ್ಮ ತಂದೆಯವರ ಹುಟ್ಟಿದ ದಿನ 13 ಜುಲೈ 1962. ಒಂದಿನ ನಮ್ಮ ತಂದೆಯವರೇ ಚಿಕ್ಕ. ಯಾಕೆ ಹೇಳಿದ್ರೆ, ನಮಗೆ ತಂದೆ ಸಮಾನರು, ಆದರೆ ಪಕ್ಕದಲ್ಲಿ ನಿಲ್ಸಿದ್ರೆ ಅಣ್ಣ ಅಂತ ಹೇಳ್ಬೇಕು ಅನ್ಸುತ್ತೆ. ಅವ್ರು ಇವತ್ತಿಗೂ ಅದೇ ಎನರ್ಜಿ. ಅದು ಯಾವ ರೀತಿ ಅವರು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ಥರ ಇವತ್ತು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಭಗವಂತ ಅವ್ರನ್ನ ಶತಾಯುಷಿಯಾಗಿಟ್ಟಿರ್ಲಿ. ಅವ್ರು ಹೀಗೆ ಚಿಕ್ಕವ್ರನ್ನ, ದೊಡ್ಡವ್ರನ್ನ, ಹೊಸಬ್ರನ್ನ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಅವ್ರು ಶತಾಯುಷಿಯಾಗಿರ್ಲಿ ನಮ್ಮ ಮಧ್ಯೆ ಅಂತ ನಾವು ಆಶಿಸ್ತೀವಿ. ಮುಖ್ಯವಾಗಿ ನಾನು ಸಿನಿಮಾ ಬಗ್ಗೆ ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇರ್ತೀನಿ. ಸಿನಿಮಾ ಅಂದ್ರೆ ನಾನು ಮ್ಯಾಜಿಕ್ ಅಂತ ಅನಿಸ್ತಿತ್ತು ಚಿಕ್ಕ ಹುಡುಗ ಇದ್ದಾಗಿಂದ. ಅಲ್ಲಿ ಪರದೆ ಮೇಲೆ ಅಣ್ಣವರು ಹಾಡ್ತಿದ್ರೆ, ಓ ನಿಜ ಹಾಡ್ತಿದ್ದಾರೆ ಅವರು ಅಂತ ಅನ್ಕೊಂತಾ ಇದ್ದೆ. ಅವ್ರ ಹತ್ರ ನಾನೇ ಹೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಂದು ಸಾಯೋ ಪಾತ್ರ ಮಾಡ್ತಿದ್ರೆ ಇಲ್ಲಿ ನಮಗೆ ಕರಳು ಕಿತ್ತು ಬರೋದು. ಸೊ ಇದೆಲ್ಲ ನನಗೆ ಮ್ಯಾಜಿಕ್ ತರ ಕಾಣ್ತಾ ಇತ್ತು. ಆದರೆ ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಸಿಂಪಲ್ ಸುನಿ ಸರ್ ಒಬ್ಬ 10 ಚಿತ್ರಗಳ ನಿರ್ದೇಶನ ಮಾಡಿರುವಂತಹ ಒಬ್ಬ ನಿರ್ದೇಶಕರು ತನ್ನ ಜೀವನದ ಕನಸಿನ ಕೂಸು ಗತವೈಭವ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಅವ್ರು ಬಂದು ಹೇಳ್ತಾರೆ. 19 ಸಿನಿಮಾ 3 ಬೇರೆ ಭಾಷೆಗಳಲ್ಲಿ ಮಾಡಿರುವಂತಹ ಆಶಿಕಾ ರಂಗನಾಥ್ ಅಂತ ಒಬ್ಬ ನಟಿ. ನಾನು ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ, ಅವರ 19 ಸಿನಿಮಾದ ಅನುಭವದ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡುವಂತ ಅವಕಾಶ. ಅದೇ ರೀತಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂತಹ ಸಂಗೀತ ನಿರ್ದೇಶಕರಾದಂತಹ ಜೂಡಾ ಸೆಂಟಿ ಸರ್, ವಿಲಿಯಂ ಡೇವಿಡ್ ಸರ್ ಎಂತೆಂಥ ಚಿತ್ರಗಳು ಕೊಟ್ಟಿರುವಂತ ಛಾಯಾಗ್ರಾಹಕರು. ಕೇಡಿ ಮುಂದೆ ಅವ್ರ ಕೇಡಿ ಚಿತ್ರ ಕೂಡ ಬರ್ತಾ ಇದೆ. ಈ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರತ್ನ ಅಂತ ಸಿನಿಮಾಗಳು ಮಾಡಿದ್ದಾರೆ. ನಮ್ಮ VFX ಸೂಪರ್ವೈಸರ್, ಆಶ್ಚರ್ಯ ನೋಡಿ, ಒಬ್ಬ ರಾಧೇಶ್ಯಾಮ್, ಒಂದು ಪುಷ್ಪ ಅಂತ ಚಿತ್ರಗಳನ್ನ ಮಾಡಿರುವಂತ VFX ಅವರು ನಮ್ಮ ಕನ್ನಡದ ಗತವೈಭವ ಚಿತ್ರ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಮ್ಯಾಜಿಕ್ ಅಲ್ಲ, ನಾವು ಅನ್ಕೊಳಕ್ಕಾಗತ್ತಾ? ಇದೆಲ್ಲ ಒಂದು ಮ್ಯಾಜಿಕ್. ಇವತ್ತು ನನ್ನ ಜೀವನದಲ್ಲೂ ಒಂದು ಮ್ಯಾಜಿಕ್ ನಡೆದಿದೆ. ನಾನು ಚಿಕ್ಕ ವಯಸ್ಸಿಂದ ನನ್ನ ಎದುರುಗಡೆ ಮನೆಯವರು ದೀಪಣ್ಣ, ನಮ್ಮ ನಿರ್ಮಾಪಕರು, ನನ್ನನ್ನ ಸಿನಿಮಾ ಬೇಡ ಗುರು, ನೀನ್ ಬೇರೆ ಏನಾದ್ರು ಮಾಡು, ನೀನ್ ಬೇರೆ ಏನ್ ಮಾಡಿದ್ರು ಚೆನ್ನಾಗಾಗ್ತೀಯ, ಸಿನಿಮಾ ಸುಲಭ ಅಲ್ಲ, ಯಾವ್ದು ದೊಡ್ಡ ಕುಟುಂಬದವ್ರಿಗೆ ಓಕೆ, ನಮ್ಮಂತವ್ರಿಗೆಲ್ಲ ಆಗಲ್ಲಪ್ಪ, ಬೇಡ ಅಂತ ನನ್ನನ್ನ ಸಿನಿಮಾ ತಪ್ಸಕ್ಕೋಸ್ಕರ ನನ್ನ ಜೊತೆ ಓಡಾಡೋರು. ಸಿನಿಮಾ ಮಾಡಬೇಡ ಅಂತ ಹೇಳಕ್ ನನ್ನ ಜೊತೆ ಓಡಾಡೋರು ಒಂದಷ್ಟು ದಿನ. ಅದಾದ್ಮೇಲೆ ಅವರೇ ಇವತ್ತು ನಮ್ಮ ಜೊತೆ ನಿಂತು ನಿರ್ಮಾಪಕರಾಗಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಂದ್ರೆ ಏನು. ರೀತಿ ವರ್ಷಿಣಿ ಅವರು ನಿಜವಾಗ್ಲೂ ಕಾಸ್ಟ್ಯೂಮ್ಸ್ ಇವತ್ತು ಏನಾದರೂ ಒಂದಷ್ಟು ಅಥೆಂಟಿಸಿಟಿ ಕಾಣ್ತದೆ ನಾವು ಹಾಕಿರುವಂತ ಉಡುಪುಗಳಲ್ಲಿ ಅಂತಂದ್ರೆ ಅದರಲ್ಲಿ ಸ್ಟೈಲಿಸ್ಟ್ ವರ್ಷಿಣಿ ಅವ್ರದ್ದು ಪಾತ್ರ ತುಂಬಾ ದೊಡ್ಡದಿದೆ. ನಮ್ಮ ದಯಣ್ಣ ಅವ್ರ ಪಾತ್ರ ಇದೆ. ಆಮೇಲೆ ಈ ಒಂದು ಭಾಗದ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ತಂಡಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಪ್ರತಿಯೊಬ್ರು ಅವ್ರ ಕೆಲಸ ಬಿಟ್ಟು ಇನ್ನೆಲ್ಲ ಎಕ್ಸ್ಟ್ರಾನು ಮಾಡಿದ್ದಾರೆ. ನಮ್ಮ ನಿರ್ಮಾಪಕರು ಒಂದು ಪಾಯಿಂಟ್ ಅಲ್ಲಿ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಸಿಗ್ತಿರ್ಲಿಲ್ಲ. ನಾವು ಒಂದು ಸಣ್ಣ ಒಂದು ದ್ವೀಪದಲ್ಲಿ ಹೋಗಿ ಚಿತ್ರೀಕರಣ ಮಾಡಿ ಬಂದಿರೋದು. ಅವ್ರು ಹೋಗಿ ಒಂದು ಡ್ರೈವರ್ ಕೆಲಸನೂ ಮಾಡ್ಬಿಟ್ಟಿದ್ದಾರೆ. ಇಂಥ ಕೆಲಸ ಅಂತ ಬಿಟ್ಟಿಲ್ಲ. ಆಶಿಕಾ ಅವರು ಚಿತ್ರದ ನಾಯಕ ನಟಿ ಅಲ್ಲದೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡ್ಯಾನ್ಸ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಎಲ್ಲಾ ತರನು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಭೂಷಣ್ ಮಾಸ್ಟ್ರು ಅವರೊಬ್ಬ ಅಸಿಸ್ಟೆಂಟ್ ಇರೋದಂಗೆ ಬಂದು ಮಾಡಿ ಅವರು ಕಷ್ಟ ಪಾಪ. ಅಲ್ಲಿ ಪೋರ್ಚುಗಲಲ್ಲಿ ಪಾಪ ಅವ್ರಗಳಿಗೆ ಇಂಗ್ಲಿಷ್ ಬರೋದು ಅಷ್ಟರಲ್ಲೇ ಇದೆ, ನಮ್ಗಳಿಗೆ ಯಾರಿಗೂ ಪೋರ್ಚುಗೀಸ್ ಬರಲ್ಲ. ಸೊ ಅದೊಂದು ರೀತಿ ಒಂದು ಬೇರೆ ಒಂದು ಅನುಭವ. ನಮ್ಮ ಚಿರು ಕೂಡ ಒಂದು ಪಾತ್ರ ನಿರ್ವಹಿಸಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೀಗೆ ಎಲ್ಲರ ಶ್ರಮ ಇದೆ. ನಾನು ಒಂದು ಘಟನೆನ ಈ ಸಂದರ್ಭದಲ್ಲಿ ನಾಚಿಸ್ಕೊಳಕ್ಕೆ ಇಷ್ಟಪಡ್ತೀನಿ. 2018ರಲ್ಲಿ ನಾನು ಅಷ್ಟೊಂದು ಆಲ್ರೆಡಿ ನಾನು ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಮತ್ತು ಈ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಈ ಥರದ್ದೆಲ್ಲ ನಾನು ಮಾಡ್ತಾ ಇದ್ದೆ ಅಷ್ಟೊಂದು ಆಲ್ರೆಡಿ. ನಮ್ಮ ತಂದೆಯವ್ರ ಹತ್ರ ಈ ವಿಚಾರ ಅವ್ರಿಗೆ ಇಷ್ಟ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಎಲ್ಲರೂ ಒಮ್ಮೆ ಊಟಕ್ಕೆ ಸೇರಿದಾಗ, ಮಗ ಇಷ್ಟೆಲ್ಲ ಆಸೆ ಪಡ್ತಾನೆ, ಒಂದು ಸಿನಿಮಾ ಮಾಡಕ್ಕೆ ಏನು ಅಂತ ಈ ಥರ ಚರ್ಚೆ ಆಯಿತು. ನಮ್ಮ ತಂದೆಯವ್ರು ಯಾವುದೋ 3 ಆಪ್ಷನ್ ಕೊಟ್ಟರು.
ಈ ಮೂರು ಪ್ರೊಫೆಷನ್ ಬಿಟ್ಟು ಇನ್ನು ಬೇರೆ ಏನೇ ಮಾಡೋದು ನಾನು ಸಪೋರ್ಟ್ ಮಾಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಸಿನಿಮಾ ನಂದಂತೂ ಸಪೋರ್ಟ್ ಇಲ್ಲ. ನಾನು ಅವತ್ತು ಅವ್ರಿಗೆ ಹೇಳಿದೆ, ಕಷ್ಟ ಅಂತ ಬಂದವ್ರು ಯಾರನ್ನೂ ನೀವು ಬರಿಗೆಯಲ್ಲಿ ಕಳಿಸಿಲ್ಲ, ಏನಾಗುತ್ತೋ ಸಹಾಯ ಮಾಡಿದಿರಾ. ಅವರೆಲ್ಲ ಹೋಗ್ಬೇಕಾದ್ರೆ ನಿನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲಪ್ಪ ಅಂತ ಆಶೀರ್ವಾದ ಮಾಡಿದ್ದಾರೆ. ನಿಮ್ದು ಅಂತ ನನಗೇನು ದುಡ್ಡು ಬೇಡ, ಆ ಆಶೀರ್ವಾದ ಒಂದಿದೆ, ಅದು ನಾನು ಕಾಪಾಡ್ತೀನಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದು ಹೇಳಿ ಹೊರಟು ಬಂದೆ. ಬಹಳಷ್ಟು ದಿನ ನನ್ನ ಮನಸ್ಸಲ್ಲಿ ಒಂದು ನೋವು ಉಳ್ಕಂತು. ಯಾಕೆ ಒಂದ್ಸಲ ನೋಡ್ಬೋದಲ್ಲ, ಏನಕ್ಕೆ ಇವರು ಏಕಾಏಕಿ ತಿರಸ್ಕಾರ ಮಾಡೋದೇನಕ್ಕೆ? ನಾನು ಶ್ರಮ ಪಡ್ತಿರೋದು, ನಾನು ಬೀದಿ ನಾಟಕ